ಹಾಯ್ ಹಲೋ ಎವ್ರಿವನ್ ಎಲ್ಲರೂ ಹೇಗಿದ್ದೀರಾ? ನಾನು ಮತ್ತೆ ನ್ಯೂ ಜಾಬ್ ಅಪ್ಡೇಟ್ಸ್ ತಂದಿದ್ದೀನಿ. ರೆಗ್ಯುಲರ್ಲಾಗಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದೇ ಥರ ಇವತ್ತು ನಾನು ಹೊಸ ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ. ಇದು ಬಂದು ಕೆನರಾ ಬ್ಯಾಂಕಲ್ಲಿರೋದು. ವೇಕೆನ್ಸಿ. ಇಂಟ್ರೆಸ್ಟ್ ಇರೋರು ಟ್ರೈ ಮಾಡ್ಬೋದು. ಬ್ಯಾಂಕಲ್ಲಿ ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಟ್ರೈ ಮಾಡ್ಬೋದು. JC ರೋಡ್ ಬ್ಯಾಂಗ್ಳೂರಲ್ಲೇ ಈ ಹೆಡ್ ಆಫೀಸ್ ಇರೋದು. ಅಲ್ಲಿ ನಿಮಗೆ ರೆಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ನಂಬರ್ ಆಫ್ ಟ್ರೈನಿಂಗ್ ಸ್ಟಾಫು ಅರೌಂಡ್ 3000 ಬೇಕಾಗಿದ್ದಾರೆ. ಏಜ್ ಮಿನಿಮಮ್ 20ಇಂದ ಮ್ಯಾಕ್ಸಿಮಮ್ 28 ಇಯರ್ಸ್ ಒಳಗಡೆ ಇರಬೇಕು. ಆ ಥರ ಇರೋರು ಟ್ರೈ ಮಾಡಿ. ಏಜು ವಾಕಿನ್ ಲೈಕ್ ಡೈರೆಕ್ಟ್ ವಾಕಿನ್ ಆಗ್ಬೋದು. ಓಪನ್ ಪೊಸಿಷನ್ ಬಂದುಬಿಟ್ಟು ಡಿಸೈನ್ ವೆರಿಫಿಕೇಷನು, AMS ವೆರಿಫಿಕೇಷನ್ನು, FPGA ಅಂತ ಇದೆ. ರಿಕ್ವೈರ್ಡ್ ಟ್ರೈನ್ಡ್ ಆರ್ ಫ್ರೆಷರ್ ಅಂತಲೂ ಇದೆ. ಓಕೆನಾ. BE-BTech ಮಾಡಿರೋರು 2021-2019 ಪಾಸ್ಔಟ್ ಆಗಿರೋರು ಟ್ರೈ ಮಾಡಿ. ಡೈರೆಕ್ಟ್ ನೀವು ವಾಕಿನ್ ಆಗ್ಬೋದು. ಇಂಟರ್ವ್ಯೂಸ್ ನಡೀತಾ ಇದೆ. 27th ಸೆಪ್ಟೆಂಬರ್ ಅಂತ ಇದೆ. ಬಟ್ ಸ್ಟಿಲ್ ಇಂಟರ್ವ್ಯೂಸ್ ಇರುತ್ತೆ. ಬೇಕಾದರೆ ಟ್ರೈ ಮಾಡಿ ಹೋಗಿ. ಮತ್ತು ಸೆಕ್ಯೂರಿಟಿ ಟೆಕ್ನಿಕೋ PMO ದಲ್ಲಿ ಲೈಕ್ ಸೆಕ್ಯೂರಿಟಿ ರಿಮೋಟ್ ಇದು ಆಲ್ಮೋಸ್ಟ್ ಲೊಕೇಶನ್ ಬಂದು ಪ್ಯಾನ್ ಇಂಡಿಯಾ ರಿಮೋಟ್ ಆಗಿರುತ್ತೆ. ಇಮಿಡಿಯೇಟ್ ಜಾಯ್ನರ್ ಬೇಕಾಗಿದ್ದಾರೆ. ಫಾರ್ 10 years ಪ್ಲಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಫಾರ್ ಹೆಲ್ತ್ ಕೇರ್ ಕ್ಲೈಂಟ್. ದೆನ್ ಸೈಬರ್ ಸೆಕ್ಯೂರಿಟಿ ರೋಲ್ಸ್ ಇದು. ಟ್ರೈ ಮಾಡಿ. ಇಂಟ್ರೆಸ್ಟ್ ಇರೋರು ಇಲ್ಲ ಇದ್ರೆ ಫೀಲ್ಡಲ್ಲೇ ವರ್ಕ್ ಮಾಡ್ತಾ ಇರೋರು ಟ್ರೈ ಮಾಡ್ಬೋದು. ಕಂಪ್ಲೀಟ್ ಡೀಟೇಲ್ಸ್ ನಾನು ಇಲ್ಲಿ ಹಾಕಿದ್ದೀನಿ. ಜಾಬ್ ಡಿಸ್ಕ್ರಿಪ್ಷನ್ ಬಂದುಬಿಟ್ಟು ಏನೋ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಕ್ಲೀನಾಗಿ ಬೇಕಾದ್ರೆ ನೀವು ಒಂದು ಸತಿ ರೀಡ್ ಮಾಡಿ ಆಮೇಲೆ ಬೇಕಾದ್ರೆ ಅಪ್ಲೈ ಮಾಡ್ಬೋದು. ರಜನ್ ಅಂದ್ಬಿಟ್ಟು ಈ ನಿಮ್ಮ ರೆಸ್ಯೂಮ್ನ ಈ ಮೇಲ್ IDಗೆ rajan@rateinformation.com ಅಂತ ಇದೆಯಲ್ಲ, ಈ ಮೇಲ್ IDಗೆ ನಿಮ್ಮ ರೆಸ್ಯೂಮ್ನ ಫಾರ್ವರ್ಡ್ ಮಾಡ್ಬೋದು. ಏನಿರುತ್ತೆ ಲೈಕ್ ಸೆಕ್ಯೂರಿಟಿ ಟೆಕ್ನಿಕೋ PMO ಅಂದರೆ ಏನಿರುತ್ತೆ, ಕಂಪ್ಲೀಟ್ಲಿ ಜಾಬ್ ಸೈಬರ್ ಸೆಕ್ಯೂರಿಟಿ ಅಂದರೆ ಯಾವ ಥರ ಅನ್ನೋದೆಲ್ಲ ಡಿಸ್ಕ್ರಿಪ್ಷನ್ ನೀಟಾಗಿ ಹಾಕಿದ್ದಾರೆ. ನೀವು ಓದ್ಕೋಬೋದು. ನೆಕ್ಸ್ಟು ಕ್ಯಾಪ್ಜೆಮಿನಿಲಿ ವೇಕೆನ್ಸಿ ನಡೀತಾ ಇದೆ. ಮ್ಯಾನ್ಯುಯಲ್ ಟೆಸ್ಟ್ ಇಂಜಿನಿಯರ್ ಆಗಿ 3 to 7 ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇಮಿಡಿಯೇಟ್ ಜಾಯ್ನರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟ್ ಇರೋರು ಈ ಮೇಲ್ IDಗೆ ನಿಮ್ಮ ರೆಸ್ಯೂಮ್ನ ಫಾರ್ವರ್ಡ್ ಮಾಡಿ. ಇದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಯಾರಾದರೂ ಲೈಕ್ ಎಕ್ಸ್ಪೀರಿಯೆನ್ಸ್ ಇರೋರು ಇಮಿಡಿಯೇಟ್ ಜಾಯ್ನಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಈ ಕ್ಯಾಪ್ಜೆಮಿನಲ್ಲಿ ಟ್ರೈ ಮಾಡ್ಬೋದು. ಮತ್ತು ಏರ್ ಟಿಕೆಟಿಂಗ್ ಪ್ರಾಸೆಸ್ ಇದು. ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಫಾರ್ ಒನ್ ದಿ ಲೀಡಿಂಗ್ ಅಂತ ಇದೆ. ಏರ್ ಟಿಕೆಟಿಂಗ್ ಪ್ರೊಸೆಸ್ ಇದು. ಮಿನಿಮಮ್ ಮಂತ್ಸ್ ಎಕ್ಸ್ಪೀರಿಯೆನ್ಸ್ ಇನ್ ವಾಯ್ಸ್ ಪ್ರೊಸೆಸ್ಸಲ್ಲಿ ಇರಬೇಕು. ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೊಸೆಸ್ ಯಾರಿಗಾದರೂ ವರ್ಕ್ ಮಾಡಿದರೆ ಅಂಥವ್ರು ಟ್ರೈ ಮಾಡಿ. ಇಂಗ್ಲೀಷ್ ಹಿಂದಿ ಫ್ಲೂಯೆನ್ಸ್ ಆಗಿ ಬರಬೇಕು. ವರ್ಕ್ ಫ್ರಮ್ ಆಫೀಸ್ ಇದು. 6 days ಆಫ್ ವರ್ಕಿಂಗ್ ಇರುತ್ತೆ. ಮಾರತಳ್ಳಿ ಲೊಕೇಶನ್ನು. 35,000 ಪರ್ ಮಂತ್ ನಿಮಗೆ ಪೇ ಮಾಡ್ತಾರೆ. ಓಕೆನಾ. Agrify Flesh ಅಂದ್ಬಿಟ್ಟು ಇದರಲ್ಲಿ ಸ್ಟೋರ್ ಮ್ಯಾನೇಜರ್ ಆಗಿ ವೇಕೆನ್ಸಿ ಇದೆ. ಅವ್ರದ್ದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅನ್ನೋದು ಇಲ್ಲಿ ನೀಟಾಗಿ ಹಾಕಿದ್ದಾರೆ. ಅಂದರೆ ಅವ್ರು ಏನೇನು ಹ್ಯಾಂಡಲ್ ಮಾಡಬೇಕು, ಯಾವುದೆಲ್ಲ ಟೇಕ್ ಕೇರ್ ಮಾಡಬೇಕು ಅನ್ನೋದನ್ನೆಲ್ಲ ಇದೆ. ಸ್ಟಾಕ್ ಆಗಲಿ, ಕ್ಯಾಶ್ ಆಗಲಿ, ಪ್ರತಿಯೊಂದೂ ಸ್ಟೋರ್ ಮ್ಯಾನೇಜರ್ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ, ಬೇಕಾದ್ರೆ ಓದ್ಕೊಳ್ಳಿ. ಇಲ್ಲ ಯಾರು ಸ್ಟೋರ್ ಮ್ಯಾನೇಜರಾಗಿ ಟ್ರೈ ಮಾಡಬೇಕು ಅನ್ನೋರು ಟ್ರೈ ಮಾಡಿ. ಪ್ಲಸ್ ಇಲ್ಲಾಂದರೆ ವರ್ಕ್ ಮಾಡ್ತಾ ಇರೋರು ಜಾಬ್ ಚೇಂಜ್ ಮಾಡಬೇಕು ಅನ್ನೋರು ಬೇಕಾದ್ರು ಈ ಇದರಲ್ಲಿ ವೇಕೆನ್ಸಿ ಇದೆ. ಟ್ರೈ ಮಾಡ್ಬೋದು Agrify Fleshಲ್ಲಿ. ಇದು ಬಂದು ರಾಜಾಜಿನಗರ ಲೊಕೇಶನಲ್ಲಿರೋದು. ಮಿನಿಮಮ್ 1 year ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ನಿಮ್ಗೆ ಏನಾದ್ರು 6 months ಎಕ್ಸ್ಪೀರಿಯೆನ್ಸ್ ಇದ್ದರೆ ಸ್ಟೋರ್ ಮ್ಯಾನೇಜರ್ ಆಗಿ ಇಲ್ಲ ಫ್ರೆಷರ್ ಆಗಿ ಟ್ರೈ ಮಾಡ್ತೀನಿ ಅಂದರೂ ಮಾಡಿ. ಇಂಟರ್ವ್ಯೂಲಿ ನೀವು ಸೆಲೆಕ್ಟ್ ಆದರೂ ಆಗ್ಬೋದು. ಡಿಪೆಂಡ್ಸ್ ನೀವು ಹೇಗೆ ಇಂಟರ್ವ್ಯೂ ಅಟೆಂಡ್ ಆಗ್ತೀರಾ ಅದ್ರ ಮೇಲೆ ಇರುತ್ತೆ. ನಿಮ್ಮ ಲೈಕ್ ರೆಸ್ಯೂಮ್ನ ನಿಮ್ಮ CVನ ಈ ಮೇಲ್ IDಗೆ ಮೇಲ್ ಮಾಡಿ. ಅವ್ರು ನಿಮಗೆ ಗೆಟ್ ಬ್ಯಾಕ್ ಆಗ್ತಾರೆ. ಮತ್ತು ಅರವಿಂದ್ ಸ್ಮಾರ್ಟ್ ಸ್ಪೇಸ್ ಲಿಮಿಟೆಡ್ ಅಂದ್ಬಿಟ್ಟು ಇದು ಡೈರೆಕ್ಟ್ ವಾಕಿನ್ ನಡೀತಾ ಇದೆ. ರಿಯಲ್ ಎಸ್ಟೇಟ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸು ಸಹ ಲೈಕ್ ಜಾಯ್ನ್ ಆಗ್ಬೋದು. ಮತ್ತು ಓಪನ್ ರೋಲ್ಸ್ ಏನೇನಿದೆ ಅನ್ನೋದನ್ನೆಲ್ಲ ಹಾಕ್ತಿದ್ದಾರೆ. ಸುಮಾರು ಲೈಕ್ ಓಪನ್ ರೋಲ್ಸ್ ಇದೆ. ಟ್ರೈ ಮಾಡಿ. ಇದು ಸಂಡೇ ಅಂದರೆ ಇವತ್ತು 29th ಸಂಡೇ 10 AM ಇಂದ 5 PM ಇನ್ಫ್ಯಾಂಟ್ರಿ ರೋಡಲ್ಲಿ ಶಿವಾಜಿನಗರ ಹತ್ರ ನಿಮಗೆ ಇದು ನಡೀತಾ ಇರುತ್ತೆ ಮೆಗಾ ವಾಕಿನ್. ಹೋಗಿ ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ. ಯಾರೆಲ್ಲ ಜಾಬ್ ಹುಡುಕ್ತಾ ಇದ್ರೆ ಬ್ಯಾಂಗ್ಳೂರಲ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ.
ಸೊ ನೋಡಿ, ಕಾಂಟ್ರಾಕ್ಟ್ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್, ಸುಮಾರು ಪೊಸಿಷನ್, ಬಿಲ್ಲಿಂಗ್ ಇಂಜಿನಿಯರಿಂಗ್, ಇಂಜಿನಿಯರ್ ಪ್ಲ್ಯಾನಿಂಗ್, ಮ್ಯಾನೇಜರ್ ಪ್ಲ್ಯಾನಿಂಗ್, MEP ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, ಸುಮಾರು ಪೊಸಿಷನ್ಸ್ನ ಲೈಕ್ ಇವತ್ತು ಇಂಟರ್ವ್ಯೂಸ್ ತೊಗೊಳ್ತಾ ಇದ್ದಾರೆ. ಸೊ ಮಿಸ್ ಮಾಡಬೇಡಿ, ಒಳ್ಳೆ ಆಪರ್ಚುನಿಟಿ. ಸೊ ಎಷ್ಟೊಂದು ಜನಕ್ಕೆ ಜಾಬ್ ಸಿಗ್ತಾ ಇರಲ್ಲ ಅಂಥವ್ರು ಈ ಥರ ಮೆಗಾ ವಾಕಿನ್ ಅಂತ ಮಾಡಿದಾಗ ನೀವು ಹೋಗಿ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಹೈರಿಂಗ್ ಆಗೇ ಆಗುತ್ತೆ. ಸೊ ಸಿವಿಲ್ ಇಂಜಿನಿಯರ್, MEP ಇಂಜಿನಿಯರಿಂಗು, ಬಿಲ್ಲಿಂಗ್ ಇಂಜಿನಿಯರ್ ಸೈಟು, ಬಿಲ್ಲಿಂಗ್ ಇಂಜಿನಿಯರ್ ಆಫೀಸು, ಇಂಜಿನಿಯರ್ ಪ್ಲ್ಯಾನಿಂಗು, ಸುಮಾರು ಪೊಸಿಷನ್ಸು ನಿಮಗೆ ಖಾಲಿ ಇರುತ್ತೆ. ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮಗೆ ಸಿಗುತ್ತೆ. ಇದು ಮತ್ತು ಇವತ್ತೇ ನಡೀತಾ ಇರೋದು ಮೆಗಾ ವಾಕಿನ್ ಇಂಟರ್ವ್ಯೂ. ಸೊ ಯಾರು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಯಾರಾದರೂ ಸರಿ ಬ್ಯಾಂಗ್ಳೂರಲ್ಲಿರೋರು ಜಾಬ್ ಹುಡುಕ್ತಾ ಇದ್ದರೆ, ಜಾಬ್ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ರೆ ಅವರಿಗೆ ಇದನ್ನು ಫಾರ್ವರ್ಡ್ ಮಾಡಿ. ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ. ಡೈರೆಕ್ಟ್ ಹೋಗಿ ಬೇಕಾದ್ರೆ ಅಟೆಂಡ್ ಆಗ್ಬೋದು. ಸೊ ಕ್ವಾಲಿಟಿ ಆ್ಯಂಡ್ ಸೇಫ್ಟಿ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗ್ ಮಾಡಿರ್ತಾರೆ. ಸೊ ಸೇಲ್ಸ್ ಫೀಲ್ಡಲ್ಲಿ ಇರ್ತಾರೆ ಕೆಲವರು, ಅಂಥವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಇಂಜಿನಿಯರಿಂಗ್ ಮಾಡಿರೋರ್ಗೂ ಹೆಲ್ಪ್ ಆಗುತ್ತೆ. ಸೊ ಡೆಫಿನೆಟ್ಲಿ ಒಳ್ಳೆ ನಿಮಗೆ ರೆಸ್ಪಾನ್ಸ್ ಸಿಗುತ್ತೆ ಇವ್ರ ಕಡೆಯಿಂದ, ಅರವಿಂದ್ ಸ್ಮಾರ್ಟ್ ಸ್ಪೇಸಲ್ಲಿ ಲಿಮಿಟೆಡ್ ಕಡೆಯಿಂದ. ಇದು ಬಂದುಬಿಟ್ಟು ಅದೇ ಇವತ್ತೇ ನಡೀತಾ ಇರೋದು 10 AM ಇಂದ 5 PM. ಇದು ಬಂದು ಶಿವಾಜಿನಗರ್ ಇನ್ಫ್ಯಾಂಟ್ರಿ ರೋಡ್ ಹತ್ರ ನಿಮಗೆ ಇದು ಮಾಡಿರ್ತಾರೆ, ಅರೇಂಜ್ ಮಾಡಿರ್ತಾರೆ. ಹೋಗಿ ಇಂಟರ್ವ್ಯೂ ಕೊಡ್ಬೋದು. ಓಕೆನಾ? ನೋಡಿ, ವೇರ್ ಹೌಸಲ್ಲೂ ಇದೆ. ಸೊ ಮ್ಯಾನೇಜರ್ ಆಗಿಯೂ ಇದೆ, ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿಯೂ ಇದೆ. ಸೊ ಎಲ್ಲ ಥರನೂ ನಿಮಗೆ ಪೊಸಿಷನ್ ಇಲ್ಲಿ ಖಾಲಿ ಸಿಗುತ್ತೆ. ಸೊ ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮಗೆ ಆಗುತ್ತೆ. ನೆಕ್ಸ್ಟು SBI ಕ್ರೆಡಿಟ್ ಕಾರ್ಡ್ ಸೇಲ್ಸು. ಸೊ ಕ್ರೆಡಿಟ್ ಕಾರ್ಡ್ ಸೇಲ್ಸ್ ಮಾಡೋದು ಅಂದರೆ ಈಗ ಕ್ರೆಡಿಟ್ ಕಾರ್ಡ್ನ ಅಕೌಂಟ್ಸ್ ಓಪನ್ ಮಾಡಿ ಕೊಡೋದು, ಕ್ರೆಡಿಟ್ ಕಾರ್ಡ್ನ ಸೇಲ್ಸ್ ಮಾಡೋ ಅಂಥದ್ದು ಇದು. ಸೊ ಲೊಕೇಶನ್ ಬಂದು ಚಿಕ್ಕಮಂಗ್ಳೂರು ಮತ್ತು ಶಿವಮೊಗ್ಗ. ಇದು ಬಂದು ಅಲ್ಲಿ ವೇಕೆನ್ಸಿ ಇರೋದು. ಸೊ 6 days ವರ್ಕಿಂಗ್ ಮಾಡಬೇಕು. ಸಂಡೇ ಮ್ಯಾಂಡೇಟ್ರಿ ವರ್ಕಿಂಗು. ವೀಕ್ಲಿ ಆಫು ಮಂಡೇ ಟು ಫ್ರೈಡೇ ಯಾವಾಗಾರ 1 day ತೊಗೋಬೇಕಾಗತ್ತೆ. ಸೊ ಟೈಮಿಂಗ್ಸ್ ಎಲ್ಲ ಹಾಕಿದ್ದೀನಿ. ಸೊ ಡೈರೆಕ್ಟು ಟ್ರೈ ಮಾಡಿ. ಮೇಲ್ ID ನಂಬರ್ ಎಲ್ಲನೂ ಕೊಟ್ಟಿದ್ದೀನಿ, ಟ್ರೈ ಮಾಡಿ. ಮತ್ತು ಇದು ಬಂದು ಸ್ಮಾರ್ಟ್ ಕೇರ್ DSR ಅಂತ ರೋಲ್ ಬಂದು ಯಲಹಂಕದಲ್ಲಿ. ಮೇಲ್ ಕ್ಯಾಂಡಿಡೇಟಿಗೆ ಮಾತ್ರ 2 wheeler ಇರಬೇಕು, ಲೈಸೆನ್ಸ್ ಇರಬೇಕು, ಮ್ಯಾಂಡೇಟ್ರಿ ಅದು. ಸೊ 22 ಇಂದ 24ವರೆಗೂ ಸ್ಯಾಲ್ರಿ ಪೇ ಮಾಡ್ತಾರೆ. ಸೊ ಮೊಬೈಲ್ ನಂಬರ್ ಹಾಕಿದ್ದೀನಿ, ಬೇಕಾದ್ರೆ ಡೈರೆಕ್ಟ್ ಕಾಲ್ ಮಾಡಿ ಸಹ ಮಾತಾಡ್ಬೋದು. ಡಿಗ್ರಿ ವಿತ್ ಸೇಲ್ಸ್ ಎಕ್ಸ್ಪೀರಿಯೆನ್ಸು ಮ್ಯಾಂಡೇಟ್ರಿ. ಓಕೆನಾ? ಸೊ ಡಿಗ್ರಿ ಮಾಡಿ ಸೇಲ್ಸ್ ಎಕ್ಸ್ಪೀರಿಯೆನ್ಸ್ ಇರೋರು ಟ್ರೈ ಮಾಡಿ, ಯಲಹಂಕ ಸೈಡಲ್ಲಿರೋರು. ಓಕೆ, ಮತ್ತು ಹೊಸ ಜಾಬ್ ಅಪ್ಡೇಟ್ಸಿಗೆ ಮತ್ತೆ ಬರ್ತೀನಿ. ಸೊ ಸಬ್ಸ್ಕ್ರೈಬ್ ಆಗಿ, ಹೀಗೇ ಹೆಚ್ಚು ನನ್ನ ಬ್ಲಾಗ್ಸ್ಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗ್ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಸೊ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ, ಯಾರಾದರೂ ಜಾಬ್ ಹುಡುಕ್ತಾ ಇದ್ದರೆ. ಸೊ ಅವರಿಗೆ ಹೆಲ್ಪ್ ಆಗಿ ನಮ್ಮ ಕಡೆಯಿಂದ ಅಂತ ಹೇಳ್ತಾ, ಸೊ ಈ ಬ್ಲಾಗ್ನ ಏನು ಮಾಡ್ತೀನಿ.